Hello guys and welcome back to my channel. ನಿಮಗೆ ಗೊತ್ತಿರೋ ಹಂಗೆ ಬ್ಯಾಂಗ್ಳೂರ್ ಲಾಲ್ಬಾಗ್ ಒಳಗೆ ಎವ್ರಿ ಇಯರ್ ಆನ್ ದ ಒಕೇಶನ್ ಆಫ್ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ರಿಪಬ್ಲಿಕ್ ಡೇ ಫ್ಲವರ್ ಶೋ ನಡೀತೈತಿ. ಈ ವರ್ಷ ನಾನು ವಿಸಿಟ್ ಮಾಡಿದ್ದೆ. ನನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇರ್ತೈತಿ ಅಂತ ನಿಮಗೂ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. So this is our independence rangoli. ತೊಗೊಂಡಿಲ್ಲ ಟಿಕೆಟ್ ಬಾ ಈ ಕಡೆ. ಈಗ ನಾವು ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಹಿಡ್ಕೊಂಡು ಹೊಂಟಿದ್ವಿ. ನೋಡ್ಬೋದು ಎಷ್ಟು ರಶ್ ಅದ ಹಿಂದೆ. ಸೊ ರಶ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ. ನೋಡಲ್ ಮಂದಿ ಒಳಗೆ ಹೊಂಟೀವಿ. ಎಷ್ಟಕ್ಕೆ ಹೊರಗೆ ಬರ್ತೀವಿ ಅಂತ ಏನೂ ಐಡಿಯಾ ಇಲ್ಲ. ಪ್ರಸಾದನ ಕೂಡ ಸೊ ಎಷ್ಟಿಗೆ ಇಲ್ಲ ಬೇಡ, ಎಷ್ಟಕ್ಕೆ ಹೊರಗೆ ಬರ್ತೀವಿ ಅಂತ ಏನೂ ಐಡಿಯಾ ಇಲ್ಲ. ಎಲ್ಲರೂ ಎಲ್ಲಿ ಹೊಂಟಾರ ಅಲ್ಲಿ ಹೊಂಟೀವಿ. ಇವನ್ ಲಾಲ್ಬಾಗ್ ಎಂಟ್ರೆನ್ಸ್ ಎಲ್ಲದ ಅದೇ ಇರ್ತದಲ್ಲ, ಸೊ ಅದೇ ಲಾಲ್ಬಾಗ್ ಎಂಟ್ರೆನ್ಸ್. ಲಾಲ್ಬಾಗ್ ಫ್ಲವರ್ ಶೋ ಎಂಟ್ರಿ. ಎಂಟ್ರೆನ್ಸ್ ಅಲ್ಲಿಂದಲ್ಲ. ಹಾಂ, ನಾವು ಒಂದು ಗೇಟ್ ಒಳಗೆ ಬಂದೇವಿ. ಇದು ಮೇನ್ ಗೇಟ. ಈಗ ಒಳಗೆ ಹೊಂಟೀವಿ. ಹಾಂ, ಚಂದ ಇದೆ ಸ್ವಲ್ಪ. ದೊಡ್ಡ ಜಾಗ ಆಯ್ತು ಬಿಡು, ಅಂದರೂ ರಶ್ ಅನ್ಸಂಗಿಲ್ಲ ಅಷ್ಟು. ಹೌದಲ್ಲ, ಬೊಟಾನಿಕಲ್ ಗಾರ್ಡನ್. ಯಾ ಇಲ್ಲಿ ರಶ್ ಐತಿ. ಏನಿರ್ಬೋದು ಅಲ್ಲಿ ಒಳಗೆ? ಓ, ಟಿಕೆಟ್ ಅದ. ಓಕೆ, ಅಡಲ್ಟ್ಸಿಗೆ 80 ರೂಪೀಸ್ ಅದ, ಚಿಲ್ಡ್ರನ್ನಿಗೆ 30 ರೂಪೀಸ್ ಅದ. ಎಲ್ಲ ಫೋನ್ಪೇ ಒಳಗೆ ಇಟ್ಕೊಂಡು ಬಂದೇವಿ. ಇಲ್ಲಿ ಕ್ಯಾಶ್ ಅಷ್ಟೇ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು. ಯಾರಿಗೆ ಕ್ಯಾಶ್ ಕೇಳೋದು, ಯಾರಿಗೆ ಫೋನ್ಪೇ ಮಾಡೋದು ಗೊತ್ತಾಗುತ್ತೆ. 200 ರೂಪೀಸ್. ಸೊ ಗೈಸ್, ಫೈನಲಿ ನಾವು ಟಿಕೆಟ್ ತೊಗೊಂಡ್ವಿ. ಒಬ್ರಿಗೆ 100 ರೂಪೀಸ್. ಸೊ ನಾವಿಬ್ಬರಿಗೆ ಸೇರಿ 200 ರೂಪೀಸ್ ಕೊಟ್ವಿ. ಸೊ ಯಾರೋ ಒಬ್ರು ನಮಗೆ ಕ್ಯಾಶ್ ಕೊಟ್ರು ಆ್ಯಕ್ಚುಲಿ. ಸೊ ಥ್ಯಾಂಕ್ಸ್ ಟು ದಮ್. ಕ್ಯಾಶ್ ಇಂಪಾರ್ಟೆನ್ಸ್, ಕ್ಯಾಶ್. ಸೊ ಹಾಗಾಗಿ ನೀವು ಸ್ವಲ್ಪ ಕ್ಯಾಶ್ ಇಟ್ಕೊಳ್ಳೋಕೆ ಬರ್ರಿ. ಇನ್ ಕೇಸ್ ನೀವೇನ್ರಿ ಲಾಲ್ಬಾಗ್ ಫ್ಲವರ್ ಶೋ ಪ್ಲ್ಯಾನ್ ಮಾಡತ್ತಿದ್ರೆ ಜಸ್ಟ್ ಕಮ್ ವಿತ್ ಕ್ಯಾಶ್. ಹಿಯರ್ ಫೋನ್ಪೇ ಅನ್ನೋದೇನು ಅಕ್ಸೆಪ್ಟ್ ಮಾಡೋಂಗಿಲ್ಲ. ಸೊ ನೋಡೋಣ, ಒಳಗೆ ಹೋಗಿ ಇಲ್ಲೆಲ್ಲ ಸ್ಕ್ಯಾನ್ ಆಗಿ ಟಿಕೆಟ್ ಇಲ್ಲಿ ಕೊಡ್ಬೇಕು ನೀವು. ಸೊ ಇಬ್ಬರು ಟಿಕೆಟ್ ಕೇಳಲ್ಲ ಅಂದ್ಕೊಂಡಿದ್ವಿ. ಸೊ ಇಲ್ಲಿ ಟಿಕೆಟ್ ಕೇಳಿದ್ರೆ ಇದು ಜಾಗ ದೊಡ್ಡದೈತೆ ಸ್ವಲ್ಪ, ಹಂಗಾಗಿ ರಶ್ ಅನ್ಸಾತಿಲ್ಲ ನಮಗೆ. ಇಲ್ಲಿ ಏನು ಐತಲ್ಲ, ಇದು ಲಾಲ್ಬಾಗ್ದು ಎಂಟೈರ್ ಮ್ಯಾಪ್ ಇಲ್ಲದ. ಸೊ ಇದು ಮೇನ್ ಗೇಟ್. ಆಮೇಲೆ ಫ್ಲೋರಲ್ ಕ್ಲಾಕ್, ಕಾರಂಜಿ ಅದನ್ನ, ಕಾರಂಜಿ ಗ್ಲಾಸ್ ಹೌಸು ಅದು. ಸೊ ಇದು ಓವರ್ ಆಲ್ ಲಾಲ್ಬಾಗ್ ಮ್ಯಾಪ್ ಇದೆ. ಹಿಂಗದ ನೋಡ್ಬರೋಣ. ಗ್ಲಾಸ್ ಹೌಸು ಐತೆ. ಸೊ ಈ ಕೆಳಗದ್ರದ್ದು ಫೋಟೋಸು ಕೊಟ್ಟಾರ, ನೋಡ್ಬೋದು. ಒಳಗೆ ಬಂದರೆ ನಿಮ್ಗೆ ಈ ಥರ ಎಲ್ಲ ಫ್ರೂಟ್ಸ್ ಅದು ಅವೈಲೇಬಲ್ ಅದಾವೆ. ಫ್ರೂಟ್ಸ್ ಅಲ್ಲಿ ಪೇರು, ಮ್ಯಾಂಗೋ ಚಲೋ ಅದ. ಏನು ತೊಗೊಂಡು ನಿತ್ರ ಎಲ್ಲದಿ? ಏನು ತಗೋತಿ? ಪೇರು ತಗೋತಿ? ಎಷ್ಟು ಕೇಳಿ ಒಂದಕ್ಕೆ? ಭಾರಿ ಬಿಸ್ನೆಸ್. ಇದು 70 ಅಂತ, ಇದು 50 ಅಂತ. ಭಾರಿ ಬಿಸ್ನೆಸ್. ಇದು ಯಾವುದು ಕಾಯಿ? ಇದೇನು ನೀಲ್ಕಾಯಿ? ಇದು ನೀಲ್ಕಾಯಿ. ಅದು ಯಾವುದು ರೆಡ್ ಕಲರ್? ಇದು ನೀಲ್ಕಾಯಿ ಎಷ್ಟು ಉಂಟು? ಇದು 100 ರೂಪೀಸ್ ಪ್ಯಾಕೆಟ್. ಸ್ವಲ್ಪ ಸ್ವಲ್ಪ ಸಾಕು. ಸೊ ಒಂದು ಗಾವ ತಗೊಂಡು ಎಂಟ್ರಿ ಆಗಿವಿ. ಟೇಸ್ಟ್ ಮಾಡುತ್ತೆ ನೋಡತ್ತೀರಿ. ಇದು ಲಾಲ್ಬಾಗ್ ಕೆರೆ, ಲಾಲ್ಬಾಗ್ ಲೇಕ್. ಅಲ್ಲಿ ಲೇಕ್ ಇವದ. ಇಲ್ಲೇನದ ನಿಂತ ಪಾನಿಪುರಿ ಅದೆಲ್ಲ ಅದಾವ ನೋಡು. ಸೊ ಒಳಗೆ ಫುಡ್ ಅದೆಲ್ಲ ಅದಾವು. ಇಲ್ಲಿ ಮೆಕ್ಕಿತನಿ ಸುಡಾತಾರ. ಪಾನಿಪುರಿ, ಸಮೋಸ, ಪಾನಿಪುರಿ ಸಮೋಸ ಐತಿ. ಅಲ್ಲಿ ಫ್ರೂಟ್ಸ್ ಅದೆಲ್ಲ ಅದಾವ. ಇವಾಗ ಇಲ್ಲಿ ಫ್ಲವರ್ ಶೋ ನೋಡಕ್ಕೆ ಹೋಗೋಕ್ಕಿಂತ ಮೊದಲು ಸ್ವಲ್ಪ ಗಾವ ತಿಂದು ಹೋಗ್ಬೇಕಂತ ಕುಂತೀವಿ. ಸ್ವಲ್ಪ ಆ್ಯಕ್ಚುಲಿ ಮಧ್ಯಾಹ್ನ ಊಟ ಸರಿ ಆಗಿರಲಿಲ್ಲ, ಹಾಗಾಗಿ ಇನ್ನು ಮುಂದದು ಫ್ಲವರ್ ಶೋ. ಹೌದಿಲ್ಲ, ಕಿತ್ತೂರಾಣಿ ಚೆನ್ನಮ್ಮ ಮೊಳಲ್ ಮಾಡಾರಂತ. ನೋಡೋಣ ಯಾವ ಥರ ಮಾಡ್ಯಾರಂತ. ಚಲೋ ಆತಿರ್ಲ. ಇದು ಲಾಲ್ಬಾಗ್ ಲೇಕ್ ವ್ಯೂ ಮಸ್ತ್ ಐತೆ. ಇದು 10 ರೂಪೀಸ್ ಅಂತ. ಇಟ್ಸ್ ಓಕೆ, ಬೇಡ. ಇಲ್ಲಿ ಬದುಕುವ ದಾರಿ. ಸೊ ಇದು ಲಾಲ್ಬಾಗ್ ಲೇಕ್ ಎಷ್ಟು ಚಂದದ ನೋಡ. ಈ ಕಡೆಯಿಂದ ವ್ಯೂ ಮಸ್ತ್ ಬರತೈತಿ. ಹೌದಾ? ಸ್ವಲ್ಪ ಮಾಡಾಗೈತಿ.
ಇನ್ನು ಎಷ್ಟು ದೂರ ನಿತ್ರ ಹಾಂ ಫ್ರೂಟ್ ಝೋನ್ ಇಲ್ಲಿ ಒಳಗೆಲ್ಲ ಬರೀ ತಿನ್ನೋದೇ ಕಾಣತೈತಿ ಇನ್ನ ಎಷ್ಟು ಒಂದು ಆಲ್ಮೋಸ್ಟ್ ಒಂದು 200 ಮೀಟರ್ ಬಂದ್ವಿ ಇನ್ನು ಫ್ಲವರ್ ಶೋ ಕಾಣತ್ತಿಲ್ಲ ಬರೀ ತಿನ್ನೋದೇ ಕಾಣತೈತಿ ಇದೆಲ್ಲ ಫುಡ್ ಝೋನ್ ನೇತ್ರ ಆಗ ಫುಡ್ ಝೋನ್ ಇದೆಲ್ಲ ಇದು ಫೌಂಟೇನ್ ಇದೆ ಕಾರಂಜಿ ಇರ್ಬೋದು ಹೌದಲ್ಲ ಇದೇ ಕಾರಂಜಿ ನೈಟ್ ಸ್ಟಾರ್ಟ್ ಆಗ್ತಿರ್ಬೋದು ಮುಂದೆ ಫ್ಲವರ್ ಶೋ ಐತೆ ಎಷ್ಟು ಮಸ್ತ್ ಐತ್ಲ ಯಾವ್ಯಾವ ಫ್ಲವರ್ ಏನೋ ಇವು ಯಾವ ಫ್ಲವರ್ ಏನೋ ಇದು ಕಲರ್ ನೋಡಿ ಏನೈತಿ ಕಲರ್ ಗುಲಾಲ್ ಇದ್ದಂಗೆ ಅದ ಮೇಬಿ ನಾ ಇಲ್ಲಿ ವಿಡಿಯೋ ಒಳಗೆ ತೋರಿಸುವಾಗ ನಿಮ್ಗೆ ಕಲರ್ ಅಷ್ಟು ಗೊತ್ತಾಗಲ್ಲ ಬಟ್ ಇಲ್ಲಿ ನೋಡುವಾಗಂತೂ ಫುಲ್ ಕಲರ್ಫುಲ್ ಅದಾವ ಇಲ್ಲೇ ಫ್ಲವರ್ ಶೋ ಏನೋ ಒಂದು ಪ್ರೋಗ್ರಾಮ್ ಮೇಬಿ ಮುಂದೆ ಫ್ಲವರ್ ಶೋ ಫಸ್ಟ್ ಇದು ಫ್ಲವರ್ ಶೋ ಫಸ್ಟ್ ಮೇಬಿ ಬಾವಿ ಇರ್ಬೋದು ಬಾವಿ ಬಾವಿ ಬಾಜು ಸಿಂಹ ಮತ್ತು ಮೊಲ ಐತಿ ಹೈಲೈಟ್ ಬಾವಿ ಐತಿ ಬಾವಿ ಬಾಜು ಒಂದು ಮೊಲ ಮತ್ತು ಸಿಂಹ ಸೊ ಅದೇನು ಬಾವಿ ಮಾಡಲ್ಲ ಅದೆಲ್ಲ ಫ್ಲವರ್ಸ್ ಅದು ಯಾವುದೋ ಸ್ಟೋರಿ ಇರ್ಬೇಕಂತ ಅದೇ ಏನ್ರಿ ಸ್ಟೋರಿ ಇದ್ದಲ್ಲ ಅಲ್ಲಿ ಬರ್ದಿರ್ತಾರೆ ಅದು ಏನೋ ಇಲ್ಲೇ ಒಂದು ಸ್ಟೋರಿ ಇದ್ದಲ್ಲೇ ಮಾಡಿರ್ತಾರೆ ಸೊ ಇಲ್ಲೇ ಸೆಕೆಂಡ್ ಸ್ಪಾಟ್ ಒಂದು ರೈತರದ್ದು ಮನೆ ಐತಿ 2 ಹಸುಗಳು ಅದಾವ ಈ ಕಡೆ ಒಂದು ಎರಡು ಹಸುಗಳು ಇಲ್ಲೇನು ಕರ್ನಾಟಕ ಮ್ಯಾಪ್ ತೋರ್ಸಾರ ಅಲ್ಲಿ ಯಾವ್ಯಾವ ಜಿಲ್ಲೆ ಒಳಗೆ ಯಾವ್ಯಾವ ಬೆಳೆಗಳು ಅಂಥೇಳಿ ಸ್ಪೆಷಾಲಿಟಿ ತೋರ್ಸಾರ ಸೊ ಇದು ಒಂಥರ ಹಳ್ಳಿ ಸ್ಟೈಲ್ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಮನಿ ಮಸ್ತ್ ಐತ್ಲ ಸೊ ಇದಿಷ್ಟು ಸೆಕೆಂಡ್ ಸ್ಪಾಟ್ ಇಲ್ಲೇನು ಕಾರಂಜಿ ಫೌಂಟೇನ್ ಅಂತ ಮೇನ್ ಫ್ಲವರ್ ಶೋನು ಇಲ್ಲೇ ಐತಿ ಅದನ್ನು ತೋರಿಸ್ತೀನಿ ಸೊ ಏನಿರೋದೆಲ್ಲ ಮೇನ್ ಇಲ್ಲೇ ಅದ ಫೌಂಟೇನ್ ಆಮೇಲೆ ಒಳಗಡೆ ಹೋದ್ರೆ ಫ್ಲವರ್ ಶೋನು ಅದ ನೋಡೋಣ ಏನೇನು ಅಲ್ಲೇನು ಒಂದು 2 ಸ್ಪಾಟ್ ನೋಡಿದ್ವಿ ಒಳಗಡೆ ಇನ್ನೂ ಸ್ವಲ್ಪ ಚಲೋ ಇರ್ತೈತಿ ಹೋಗಿ ನೋಡೋಣ ಯಾವ ಥರ ಇರ್ತೈತಿ ಅಂತ ಸೊ ಬರ್ರಿ ಮೇನ್ ಫ್ಲವರ್ ಶೋ ಗ್ಲಾಸ್ ಹೌಸ್ ಆ್ಯಂಡ್ ಫೌಂಟೇನ್ ಒಳಗದ ತೋರಿಸ್ತೀನಿ ಇಲ್ಲಿ ಫೌಂಟೇನ್ ಅಂತ ಹೇಳ್ತಾರೆ ಕಾರಂಜಿ ಎಷ್ಟು ಚಂದ ಮೇ ಬಿ ನೈಟ್ ಇನ್ನೂ ಮಸ್ತ್ ಅನ್ನಿಸ್ತೈತಿದ್ದು ಸ್ವಲ್ಪ ಡೇ ಒಳಗೆ ಸ್ವಲ್ಪ ತಿರಂಗ ಕಲರ್ ಮಾಡಿರ್ತಾರೆ ಡೇ ಒಳಗೆ ನಿಮ್ಗೆ ಅಷ್ಟು ಗೊತ್ತಾಗ್ಲಾಕಿಲ್ಲ ಬಟ್ ನೈಟ್ ಒಳಗೆ ಮಸ್ತ್ ಅನ್ನಿಸ್ತೈತಿ ಸೊ ಈಗ ಫ್ಲವರ್ ಶೋ ಒಳಗೆ ಬಂದಿದೆ ತೋರಿಸ್ತೀನಿ ಫ್ಲವರ್ ಶೋ ಎಂಟ್ರಿ ಹಿಂಗೆ ಇರ್ಬೋದು ಎಂಟ್ರಿ ಅಲ್ಲಿಂದ ಹೋಗ್ಬೇಕಂದ್ರೆ ಸ್ವಲ್ಪ ಕ್ಯೂ ಒಳಗೆ ನಿಂತು ನಾವು ಆಮೇಲೆ ಇಲ್ಲಿಂದ ಎಂಟ್ರಿ ಆಗಿ ಒಳಗೆ ಹೋಗಿ ನೋಡ್ಕೊಂಡು ಬರಬೇಕು ಸೊ ಇದೆಲ್ಲ ಫುಲ್ ಫ್ಲವರ್ ಶೋನೇ ಐತಿ ಕಿತ್ತೂರು ರಾಣಿ ಚೆನ್ನಮ್ಮ ಇದು ಇಲ್ಲೆಲ್ಲ ಫ್ಲವರ್ ಶೋನೇ ಮಾಡ್ಯಾರ ನೋಡ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಅದು ಫ್ಲವರ್ಸ್ದೇ ಮಾಡ್ಯಾರ ನೋಡ್ಬೋದು ಏನು ಡೆಕೋರೇಷನ್ ಮಾಡಿ ಎಲ್ಲ ಒಟ್ಟು ಫ್ರೀಡಮ್ ಫೈಟರ್ಸ್ ಥೀಮ್ ಇಟ್ಕೊಂಡು ಎಲ್ಲ ಫ್ಲವರ್ ಡೆಕೋರೇಷನ್ ಮಾಡ್ಯಾರ ಇಲ್ಲೆಲ್ಲ ಹೊಟ್ಟೆ ಸುತ್ತಲ ಈ ಕಡೆ ಅಲ್ಲಾಡಿತ್ತು ಶ್ರಾವಿಕ್ ನೋವು ಸಂಗೊಳ್ಳಿ ರಾಯಣ್ಣ ಭಾಗ್ಯಲಕ್ಷ್ಮಿ ಫಾರ್ಮ್ಸ್ ಆಂಟಿ ಹಲೋ ಸೊ ಆ್ಯಕ್ಚುಲಿ ಇಲ್ಲಿಂದ
ಬರತ್ತಿಲ್ಲ ಅಷ್ಟು ಚಂದ ಫ್ಲವರ್ ಶೋ. ಇವಾಗ ಗ್ಲಾಸ್ ಹೌಸ್ ಫ್ಲವರ್ ಶೋ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲಿನೂ ಏನೇನೋ ಸ್ವಲ್ಪ ಟೆಂಟ್ಸ್ ಅದಾವೆ, ಮೇ ಬಿ ಫ್ಲವರ್ಸ್ ಅದು ಸೆಲ್ ಮಾಡತ್ತಿರ್ಬೋದು. ಇಟ್ ವಾಸ್ ವಂಡರ್ಫುಲ್. ಎಲ್ಲನೂ ಫ್ಲವರ್ಸ್ ಒಳಗೆ ಮಾಡಿದ್ದು ನೋಡಿ ಅದು ಫಸ್ಟ್ ಟೈಮ್ ನಾನು ಅಲ್ಲಿದ್ದಿದ್ದೆ. ಸೊ ಥೀಮ್ ಎಲ್ಲ ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ಸೊ ಅದು ಏನು ಫ್ಲವರ್ ಶೋ ಮಾಡಿದ್ರಲ್ಲ ಅದೆಲ್ಲ ಫ್ರೀಡಮ್ ಫೈಟರ್ಸ್ಗೆ ಲೈಕ್ ಅ ಟ್ರಿಬ್ಯೂಟ್. ಚೆನ್ನಾಗಿತ್ತು, ಖುಷಿ ಆಯ್ತು ನೋಡಿ ಹೋಗಿಲ್ಲ ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಏನು. ನೆಟ್ವರ್ಕ್ ಸಿಕ್ತಿಲ್ಲ ಕೋಶಿ, ಈಗ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಇಲ್ಲೆಲ್ಲ ನಿಮಗೆ ಶಾಪಿಂಗ್ ಸ್ವಲ್ಪ ಟೆಂಟ್ಸ್ ಅದಾವೆ. ಏನು ಸ್ವಲ್ಪ ಕುರ್ತೀಸ್ ನೋಡತ್ತಾಳ. ಇವಾಗ ಎಲ್ಲ ನಮ್ಮದು ಲಾಲ್ಬಾಗ್ ಫ್ಲವರ್ ಶೋ ಕಂಪ್ಲೀಟ್ ಆಯ್ತು. ಇಲ್ಲೇನು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಬೇಕಂದ್ರೆ ನೆಟ್ವರ್ಕೇ ಬರಾತಿಲ್ಲ. ಇವು 2 ಕಡೆ ತಿಂದ್ವಿ. ಒಂದು ಭಾಗ್ಯಲಕ್ಷ್ಮಿ ಗುಲ್ಕಂದ್ ಬೆಣ್ಣೆ ಬ್ರೆಡ್ ಏನು ತಿಂದೆ, ಅಲ್ಲಿನೂ ಫೋನ್ಪೇ ಮಾಡಲಿಲ್ಲ. ಇಲ್ಲಿ ಒಂದು ನಾ ಪಾಪಡಿ ತೊಗೊಂಡಿದ್ದೆ, ಅಲ್ಲಿನೂ ಫೋನ್ಪೇ ಮಾಡಲಿಲ್ಲ. ಸೊ ನೀವೇನ್ರಿ ಲಾಲ್ಬಾಗ್ ಫ್ಲವರ್ ಶೋ ನೋಡಕ್ಕೆ ಬರೋರಿದ್ದೆ ಅಂದ್ರೆ ಇಲ್ಲಿ ಒಟ್ಟು ನೆಟ್ವರ್ಕೇ ಬರೋಂಗಿಲ್ಲ. ಸ್ವಲ್ಪ ಕ್ಯಾಶ್ ಅದು ಇಟ್ಕೊಂಡು ಬರುತ್ತೆ. ಇಲ್ಲೇ ಫ್ಲವರ್ ಶೋ ಹಿಂದೆ ಎಲ್ಲ ನೀವು ಬಂದ್ರೆ ಫುಲ್ ಎಲ್ಲ ಫುಡ್ ಜಂಕ್ಷನ್ ಅದ. ಇಲ್ಲೆಲ್ಲ ಮಸ್ತ್ ಅದ. ಏನೇ ನೋಡೋಣ ಬಾ. ಪುಳಿಯೋಗರೆ ಐತಿ, ಪುಳಿಯೋಗರೆ ಟೇಸ್ಟ್ ಮಾಡೋಣ. ಏನೇನು ತಿನ್ನಕದವೆಲ್ಲ ತಿನ್ಕೊಂಡು வண்டியில ரெடி பண்ணி வச்சுக்கிறேன். It's all made out of bottle girls. ಇಷ್ಟ ಆಯ್ತು ನೋಡಲ್ಲ, ಯುನೀಕ್ ಅದಾವ ಸ್ವಲ್ಪ. ಹೇಗಿತ್ತಾ ಭಯ್ಯ? ಇಲ್ಲೊಂದು ಶಾಪ್ ಅದ, ಹೋಗ್ಬೇಕಾದ್ರೆ 10 ಪೀಸ್ ಆಗಿರ್ತದೆ. ಮತ್ತೇನು 0 ರೂಪೀಸ್ ಬರ್ಬಾರ್ದು. If you spin simply here, you should pay for 200 rupees. ಬಂದಿಲ್ಲ ಈ ವರ್ಷ. ಫೈನಲಿ ನಮ್ದು ಲಾಲ್ಬಾಗ್ ಫ್ಲವರ್ ಶೋ ನೋಡೋದು ಮುಗೀತು. ಈಗ ಹೊರಗೆ ಹೊಂಟೀವಿ. ನೆಕ್ಸ್ಟ್ ಪ್ಲಾನ್ ಎಲ್ಲಿಗೆ? ಎಮ್ ಜಿ ರೋಡ್ ಹೋಗೋಣ ಅಂದಾಗ. ಸೊ ಲೆಟ್ಸ್ ಗೋ ಟು ಎಮ್ ಜಿ ರೋಡ್. ನಾವು ಅಲ್ಲಿ ಹೋಗಿ ಸಿಗ್ತೀನಿ ಮತ್ತೆ. ಗೈಸ್ ಆ್ಯಕ್ಚುಲಿ ನಮ್ದು ಎಲ್ಲಿ ಎಮ್ ಜಿ ರೋಡ್ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಇಲ್ಲೇ ಇಂದಿರಾನಗರ್ ಕಾರ್ನರ್ ಹೌಸ್ ಒಳಗೆ ಇಕ್ಕಿ DBC ತಿನ್ಬೇಕಂದ್ರೆ ಇಕ್ಕಿಂದು ಒಂದು ಡ್ರೀಮ್ ಐತೆ DBC ತಿನ್ನೋದು. ಸೊ ಹಾಗಾಗಿ ತಿನ್ನಕ್ಕೆ ಬಂದೇವಿ. ಸ್ನ್ಯಾಪ್ ಇಸ್ ಮ್ಯಾಂಡೇಟರಿ. ಸೊ ನೋಡೋಣ ಹೆಂಗಾಯ್ತು ಅಂತ ಹೇಳಿ.